ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಒಂದು ಹೆಲ್ತಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ಇವಾಗ ನೋಡ್ಕೊಂಡು ಬಂದ್ಬಿಡೋಣ. ಒಂದು ಅರ್ಧ ಲೋಟದಷ್ಟು ಅವಲಕ್ಕಿ ತೊಗೋತಾ ಇದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ 1 ಲೋಟದಷ್ಟು ಅಕ್ಕಿ ತೊಗೋತೀನಿ, ಅದು ಮಾಮೂಲಿ ದೋಸೆ ಅಕ್ಕಿನೇ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ನೀಟಾಗಿ ತೊಳ್ಕೊಂಡು 3-4 ಸತಿ ತೊಳ್ಕೊಂಡು ನೀರಲ್ಲಿ ನೆನೆ ಇಡ್ತಿದ್ದೀನಿ. ಮಧ್ಯಾಹ್ನ ನಾನು 2 ಗಂಟೆನಲ್ಲಿ ನೆನೆ ಇಟ್ಟರೆ ಸಂಜೆ 6 ಗಂಟೆ 6:30 ಅಷ್ಟೊತ್ತಿಗೆ ನಾನು ರುಬ್ತೀನಿ. ಮಿಕ್ಸಿಗೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಅಕ್ಕಿ, ಅವಲಕ್ಕಿ, ಮೆಂತ್ಯ 3 ಒಟ್ಟಿಗೆ ಹಾಕ್ಕೊಂಡು ನಾನು ರುಬ್ತಾ ಇದ್ದೀನಿ. ರುಬ್ಬಿದ್ದನ್ನು ಒಂದು ಬಟ್ಲಿಗೆ ತೆಕ್ಕೊಂಡು ಈಗಲೇ ನಾನು ಸೋಡಾ ಪುಡಿನೂ ಹಾಕ್ತಾ ಇದ್ದೀನಿ. ಬೇರೆ ದೋಸೆಗಳಿಗೆ ಸೋಡಾ ಹಾಕೋ ಅವಶ್ಯಕತೆ ಇರಲ್ಲ, ಆದರೆ ಈ ಅವಲಕ್ಕಿ ದೋಸೆಗೆ ಸೋಡಾ ಹಾಕಬೇಕು. ಉಪ್ಪನ್ನು ಈಗಲೇ ಹಾಕೋತಿದ್ದೀನಿ. ಎರಡನ್ನೂ ಹಾಕ್ಕೊಂಡು ನಾನು ಕಲಸಿ ಇಟ್ಕೊಂಡ್ಬಿಡ್ತೀನಿ. ಇದ್ರ ಜೊತೆಗೆ ಒಂದು ಸೈಡ್ ಡಿಶ್ ಮಾಡ್ಕೊಂಬಿಡೋಣ. ಸೈಡ್ ಡಿಶ್ಗೆ ಒಂದು ಈರುಳ್ಳಿ ತೊಗೊಂಡು ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಟೊಮೆಟೊನೇ ತೊಗೊಂಡು ಹೆಚ್ಕೊಂಡಿದ್ದೀನಿ. ತುಂಬ ದೊಡ್ಡದೇನಿಲ್ಲ, ಟೊಮೆಟೊ ಸಣ್ಣದೇ ಇದೆ, ಈರುಳ್ಳಿ ಮಾತ್ರ ಮೀಡಿಯಮ್ ಸೈಜ್ ಇದೆ. ಹಾಗಾಗಿ ಸೊಪ್ಪನ್ನ ಒಂದು ಸ್ವಲ್ಪ ಅಷ್ಟೇ ಸೊಪ್ಪು, ತುಂಬಾ ಜಾಸ್ತಿ ಅಲ್ಲ, ಸ್ವಲ್ಪನೇ ಸೊಪ್ಪು ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಒಂಚೂರು ಸಿಡಿದ್ಮೇಲೆ ನಾವು ಹೆಚ್ಕೊಂಡಿರ್ತೀವಲ್ಲ, ನಾನು ಮಾಡ್ತಾಯಿದ್ದು ಗ್ರೇವಿ ಸ್ವಲ್ಪನೇ ಆಗಿರೋದ್ರಿಂದ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಅದನ್ನು ರೌಂಡಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಅದು ಬಾಡಬೇಕು. ಅದು ಬಾಡಿದ್ಮೇಲೆ ಈರುಳ್ಳಿ ಹಾಕೋತೀನಿ ನಾನು. ಈರುಳ್ಳಿ ಒಂಚೂರು ಚೆನ್ನಾಗಿ ಬಾಡ್ದಂಗೆ ಆದಮೇಲೆ ಈರುಳ್ಳಿ ಒಂಚೂರು ಬಾಡಬೇಕು. ಒಂಚೂರು ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಟೊಮೆಟೊ ಒಂದೇ ಒಂದು, ಅದನ್ನು ಸೇರಿಸ್ಕೊತೀನಿ. ಟೊಮೆಟೊ ಹಾಕ್ಕೊಂಡ್ಮೇಲೂ ಚೆನ್ನಾಗಿ ಬಾಡಬೇಕು ಅದು. ಬಟ್ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನಾವು ಜಾಸ್ತಿ ಎಣ್ಣೆ ಹಾಕಿರಲ್ವಲ್ಲ, ಅದಕ್ಕೋಸ್ಕರ ಅಂತ. ಈಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ಹಾಕ್ಕೊಂಬಿಡೋಣ. ಸೊಪ್ಪು ಹಾಕ್ಕೊಂಡ್ಮೇಲಂತೂ ಪೂರ್ತಿ ಬಾಡಲೇಬೇಕು. ಸೊಪ್ಪು ಬಾಡಿದ್ರೇ ಅದು ನಾವು ಮಾಡ್ತಾ ಇರೋದು ಗ್ರೇವಿ ಚಟ್ನಿ ಚೆನ್ನಾಗಿ ಬರುತ್ತೆ. ಅರ್ಧಂಬರ್ಧ ಈರುಳ್ಳಿ ಬೆಂದಿರೋದು, ಅರ್ಧಂಬರ್ಧ ಸೊಪ್ಪು ಬೆಂದಿರೋದು ಆದರೆ ಅಷ್ಟು ಟೇಸ್ಟ್ ಬರಲ್ಲ. ನಾವು ಜಾಸ್ತಿ ಎಣ್ಣೆ ಹಾಕಿಲ್ದಿರೋದ್ರಿಂದ ಅವಾಗವಾಗ ಕೈ ಆಡ್ತಾನೆ ಇರಬೇಕು. ಈಗ ಗೋಡಂಬಿ ಹಾಕ್ಕೊತಿದ್ದೀನಿ. ಒಂದು 8-10 ಗೋಡಂಬಿ ಹಾಕ್ಕೊತೀನಿ. ಉಪ್ಪನ್ನು ಈಗಲೇ ಹಾಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡ್ರೆ ಸ್ವಲ್ಪ ನೀರು ಬಿಟ್ಕೊಳುತ್ತಲ್ಲ ಈರುಳ್ಳಿ, ಟೊಮೆಟೊ, ಸೊಪ್ಪು ಎಲ್ಲ, ಹಾಗಾಗಿ ಒಂಚೂರು ಚೆನ್ನಾಗಿ ಬಾಡುತ್ತೆ ಅಂತ. ಈಗ ಒಂಚೂರು ತಟ್ಟೆ ಏನಾದ್ರು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಇನ್ನೂ ನೀಟಾಗಿ ಬಾಡುತ್ತೆ ಅದು ಅಂತ. ಇದು ಬಾಡಿದ್ದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ತೆಗೆದಿದ್ದೀನಿ. ಈ ಮಿಕ್ಸಿ ಜಾರ್ಗೆ 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದೇ ಒಂಚೂರು ಹೌದು ಅಲ್ವ ಅನ್ನಂಗೆ ಶುಂಠಿನೂ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನು ಅಗಸೆ ಬೀಜನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ರುಬ್ಕೊಂಬಂದ್ಬಿಡ್ತೀನಿ. ಇವಾಗ ಒಂದು ಅರ್ಧ ಈರುಳ್ಳಿ ತೊಗೊಂಡು ಹೆಚ್ಕೊಂಡಿದ್ದೀನಿ ನಾನು. ನೋಡಿ, ಈಗ ಅದೆಲ್ಲ ಮಿಕ್ಸಿಗೆ ಹಾಕಿರೋದೆಲ್ಲ ತಣ್ಣಗಾಗಿದೆ. ಈಗ ರುಬ್ಕೊಂಬಿಡೋಣ. ಈಗ ಒಂದು ಬಾಣಲಿಗೆ ಒಂದೇ 1 ಸ್ಪೂನ್ ಎಣ್ಣೆ ಹಾಕಿ ಒಂದು 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಆದಮೇಲೆ ಸಾಸಿವೆ, ಉದ್ದಿನಬೇಳೆ 2 ಹಾಕಿರೋದು ನಾನು.
ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಟ್ರೆ ಈಗ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕಿ ಈರುಳ್ಳಿ ಹಾಕಿ ಇದರಲ್ಲಿ ಬಾಡಬೇಕು ಅಂತಿಲ್ಲ, ಸುಮ್ಮನೆ ಜಸ್ಟ್ ಫ್ರೈ ಆದರೆ ಸಾಕು. ಅದು ಹಸಿನೇ ಇದ್ರೇ ರುಚಿ ಚೆನ್ನಾಗಿರುತ್ತೆ. ಈಗ ನಮ್ಮ ಚಟ್ನಿ ರುಬ್ಬಿದ್ದು ರೆಡಿ ಆಗಿದೆ. ಚಟ್ನಿ ರೆಡಿ ಆಯಿತು, ಹೆಲ್ತಿ ಚಟ್ನಿ ಅದು. ಈಗ ದೋಸೆ ಮಾಡಿರುವಂಥದ್ದಲ್ವಾ, ಅದ್ರ ಎಲ್ಲಾನು ರಿಚ್ ಇದೆ. ನಮಗೆ ಚೆನ್ನಾಗಿ ಬರಬೇಕು, ಕೆಳಗಡೆ ಕೆಂಪು ದೋಸೆ ಬರಬೇಕು ಅಂದರೆ ಕೊಡುತ್ತೆ. ಅವಾಗ ಇಟ್ಬಿಟ್ಟು ಹೀಗೆ ತೇಗದ ಬಟ್ಟೆನಲ್ಲಿ ಒಂದು ಸ್ವಲ್ಪ ಒರೆಸ್ಬಿಟ್ಟೆ ನಾವು ಸೊಪ್ಪು ಹಾಕಿರೋದ್ರಿಂದ ವಿಟಮಿನ್ಸ್. ಆಮೇಲೆ ನಾವು ಎಣ್ಣೆನ ಹಾಕೋದೇನು ಬೇಡ, ಮೇಲ್ಗಡೆ ಎಣ್ಣೆ ಹಾಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಸೊಪ್ಪಲ್ಲಂತೂ ಇನ್ನೂ ಜಾಸ್ತಿಯಾಗಿ ಈ ದೋಸೆ ಹಾಕೋಕ್ಕೆ ಜಾಸ್ತಿ ನಾವು ಅಗಲ ಮಾಡೋ ಈಗ ಇದು ಹಿಟ್ಟನ್ನು ತುಂಬಾ ಗಟ್ಟಿ ಇರಲ್ಲ, ಸ್ವಲ್ಪ ತೆಳುನೇ ಇರುತ್ತೆ ಇದು. ಹಾಗಾಗಿ ನಾವು ಹಾಕ್ಬಿಟ್ಟು ಸ್ವಲ್ಪ ಅಲ್ಲಾಡ್ಸಿದ್ರೆ ಸಾಕು, ಫ್ಲಫಿಯಾಗಿ ಬರುತ್ತೆ. ನೋಡಿ ಎಷ್ಟು ತೂತಾಗಿ ತುಂಬಾನೇ ಕಣ್ಣು ತರ ಮೃದುವಾಗಿರುತ್ತೆ. ಬೇಯೋದು ಒಂದು ಸ್ವಲ್ಪ ನಿಧಾನ ಆಗುತ್ತೆ, ತುಂಬಾ ಮೃದು ಇರುತ್ತಲ್ಲ, ಹಾಗಾಗಿ ನಾವು ಬೇಗನೆ ತೆಗಿಯಕ್ಕೆ ಬರಲ್ಲ, ನಿಧಾನಕ್ಕೆ ಬೇಯಿಸ್ಬೇಕು. ಹಾಗಾಗಿ ಕಿತ್ತೋಗೋ ಜಾಸ್ತಿ. ಒಂದ್ ಸೈಡ್ ಬೇಯಿಸಿದ್ರು ಚೆನ್ನಾಗಿರುತ್ತೆ, ಹಾಗೆ ಎರಡು ಸೈಡ್ ಬೇಯಿಸಿದ್ರು ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಎರಡು ತರ ಮಾಡಿ ತೋರಿಸ್ತೀನಿ. ನಾನು ಯಾವ ಥರ ಬೇಯಿಸ್ಕೊಂಡಿಲ್ಲ, ನಾನು ಹಾಗೆ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಬೇಯಿಸಬೇಕು ಅಷ್ಟೇ. ಬೇಯಿಸೋದು ಒಂದು ಸ್ವಲ್ಪ ನಿಧಾನನೇ ಅಂತ ಹೇಳಿದ್ನಲ್ವಾ, ಹಾಗಾಗಿ ಒಂದು ಅರ್ಧ ಬೆಂದಾದ್ಮೇಲೆ ಒಂಚೂರು ಮುಚ್ಚಿಬಿಡ್ತೀನಿ ನಾನು, ಹಂಗಾದ್ರೂ ಬೇಗ ಬೇಯುತ್ತೆ ಅಂತ. ಇದೇನು ಅಲ್ಲೇ ಇಟ್ಟಿದ್ದೀನಿ ಅನ್ಕೋಬೇಡಿ, ತವಾ ದೊಡ್ಡದಿದೆ, ಪ್ಲೇಟ್ ಸ್ವಲ್ಪ ಸಣ್ಣದಿದೆ, ಹಾಗಾಗಿ ಒಂದು ಅಲ್ಲೇನ ಹಂಗೆ ಸಪೋರ್ಟಿವ್ ಆಗಿ ಇಟ್ಕೊಂಡು ನಾನು ತಟ್ಟೆ ಮುಚ್ಚಿದ್ದೆ. ಜೋಪಾನವಾಗಿ ತೆಗಿಬೇಕು, ಇದು ಬೇಗ ಕಿತ್ತೋಗ್ಬಿಡುತ್ತೆ ದೋಸೆ, ಅವಲಕ್ಕಿ ಹಾಕಿರೋದಲ್ವಾ. ಇದಕ್ಕೇನು ನಾವು ಉದ್ದು ಹಾಕಿಲ್ಲ. ನೋಡಿ ಕೆಂಪಗೆ ಬಂದಿದೆ. ಇಷ್ಟ ಇರೋವಂಥವ್ರು ಗರಿ ಗರಿ ಮಾಡ್ಕೋಬೋದು. ಇದು ಸಾಫ್ಟಾಗಿದ್ರೂ ಚೆನ್ನಾಗಿರುತ್ತೆ, ಗರಿ ಇದ್ರೂ ಚೆನ್ನಾಗಿರುತ್ತೆ. ಒಂದು ದೋಸೆ ಸಾಫ್ಟಾಗಿ ಬೇಯಿಸಿದ್ದೀನಿ, ಒಂದೇ ಸತಿ ಬೇಯಿಸಾಯ್ತಲ್ಲ. ಇವಾಗ ಇನ್ನೊಂದು ದೋಸೆ 2 ಸತಿ ಬೇಯಿಸಿ ತೋರಿಸಿದ್ದೀನಿ. ಇನ್ನೊಂದು ದೋಸೆ ನೋಡಿ ಎಣ್ಣೆಯಲ್ಲಿ ಬಟ್ಟೆ ತೊಗೊಂಡು ಎಲ್ಲನೂ ಒರೆಸ್ಕೊಂಡಿದ್ದೀನಿ ಹಂಚೆಲ್ಲ. ಇವಾಗ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ 2 ಸೌಟ್ ಹಾಕಿದ್ರೆ ತಾನಾಗೆ ಹರಡ್ಕೊಂಡಿರುತ್ತೆ. ಒಂಚೂರು ಹಿಂಗಂದರೆ ಸಾಕಾಗುತ್ತೆ, ಸ್ವಲ್ಪ ಹಿಂಗೆ ಹರಡಿದ್ರೆ ಹರಡ್ಕೊಂಬಿಡುತ್ತೆ ಇದು. ಹಾಗಾಗಿ ನೋಡಿ ಒಂದು ಅಲ್ಲ ಹಿಂಗೆ ಅಂದರೆ ಯಾಕೆ ಅಲ್ಲೇ ಇಡ್ತಾ ಇದ್ದೀನಿ ಅಂದರೆ ಹಿಂಗೆ ದೋಸೆ ಮುಚ್ಚಳ ತಟ್ಟೆ ಸ್ವಲ್ಪ ಚಿಕ್ಕದಿದೆ, ತವಲೆ ದೊಡ್ಡದಿರೋದ್ರಿಂದ ಕೆಳಗಡೆ ಕೂತ್ಬಿಡುತ್ತೆ, ದೋಸೆ ಹಿಟ್ಟಕ್ಕೆ ತಾಗತ್ತೆ ಅಂತೇಳಿ ಹಂಗೆ ಇಟ್ಕೊಂಡಿದ್ದೀನಿ ನಾನು. ಇದು ಎರಡು ಕಡೆನೂ ಬೇಯಿಸ್ತೀನಿ. ನೋಡಿ ಕೆಂಪಗೆ ಬಂದಿದೆ. ನಾನು ಹಂಚಿಗೆ ಒಂದು ತೇಗದ ಬಟ್ಟೆಲಿ ಹೊರಿಸಿದ್ದೀನಲ್ಲ, ತೇಗದ ಬಟ್ಟೆಲಿ ಹೊರಿಸಿದ್ರೇ ಇಷ್ಟು ಥರ ಚೆನ್ನಾಗಿ ಬರುತ್ತೆ. ಅದು ಒಂದು ತವದದ್ದು ಹೀಟ್ ಕಡಿಮೆ ಆಗಿರುತ್ತಲ್ಲ, ಹಂಗೆ ಕಡಿಮೆ ಆದ್ರೇ ಚೆನ್ನಾಗಿ ಬಂದಿದೆ ಅಲ್ವಾ, ಕೆಂಪಗೆ ಬರೋಕ್ಕೆ ಸಾಧ್ಯ. ಜೋರು ಉರಿ ಕೊಟ್ಬಿಟ್ರೆ ಕಪ್ಪಗಾಗೋಗ್ಬಿಡುತ್ತೆ. ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗರಿಯಾಗೂ ಇರುತ್ತೆ. ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಕಾಣುತ್ತೆ, ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಹೆಲ್ತಿ ಇದು, ಎಣ್ಣೆ ಜಾಸ್ತಿ ಏನು ಉಪಯೋಗಿಸಿರೋ ಎಲ್ರಿಗೂ ಇಷ್ಟ ಅಡುಗೆ ಅಲ್ಲ ಇದು, ಎಲ್ಲರ ಆರೋಗ್ಯಕ್ಕೂ ನಿಮಗೆ ಇಷ್ಟಪಟ್ಟು ಶೇರ್ ಮಾಡ್ತಾ ಇದ್ದೀನಿ. ಸೊಪ್ಪು ಯಾವಾಗಲೂ ತೆಂಗಿನಕಾಯಿ ಚಟ್ನಿ ತಿಂತೀವಲ್ಲ, ಹಾಗೆ ಈ ಥರ ಸೊಪ್ಪಿನ ಚಟ್ನಿನ ತಿನ್ನಲಿ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು. ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಥರ ಹೆಲ್ತಿ ತಿಂಡಿಗೋಸ್ಕರ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.